ಇರಾನ್ ಇಸ್ರೇಲ್ ಮಧ್ಯೆ ಭೀಕರ ರಣಭೀಕರ ಭೀಭತ್ಸ ದಾಳಿ ಪ್ರತಿದಾಳಿ ಆಗ್ತಾ ಇದೆ. ಇದರ ಮಧ್ಯೆ ಇರಾನ್ ಅಧ್ಯಕ್ಷರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿದ್ದಾರೆ. ಯುದ್ಧ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇರಾನ್ ಅಧ್ಯಕ್ಷ ಪೆಜೆನ್ಸ್ಕಿಸ್ ಇವರ ಜೊತೆಗೆ ಮೋದಿ ಮಾತುಕತೆ ಮಾಡಿದ್ದಾರೆ. ಪೆಜೆನ್ಸ್ಕಿಯನ್ನ ಜೊತೆಗೆ ಪ್ರಧಾನಿಗಳು ಮಾತಾಡಿದ್ದಾರೆ. ಸಂಘರ್ಷ ತೀವ್ರತೆ ಹೆಚ್ಚಾದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜತಾಂತ್ರಿಕತೆಯಿಂದ ಶಾಂತಿ ಸ್ಥಾಪಿಸಿ ಅಂತ ಇರಾನ್ ಅಧ್ಯಕ್ಷರಿಗೆ ಹೇಳಿದ್ದಾರೆ. ಇರಾನ್ನ ಮುಖ್ಯಸ್ಥರು ಒಬ್ಬರಿದ್ದಾರೆ, ಇವರು ಅಧ್ಯಕ್ಷರು, ನಾಮಕಾವಸ್ಥೆ. ಅಧ್ಯಕ್ಷರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಚೆಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆಯೂ ಕೂಡ ಯುದ್ಧದ ಉದ್ವಿಗ್ನತೆ ಇತ್ತು, ತೀವ್ರತೆ ಇತ್ತು. ಆದರೆ ಭಾರತ ಶಾಂತಿಯ ಮುಖಾಂತರ ಇದನ್ನ ಬಗೆಹರಿಸಿಕೊಳ್ತು, ಮಾತುಕತೆಯ ಮುಖಾಂತರ ಇದನ್ನ ಬಗೆಹರಿಸಿಕೊಳ್ತು. ಈಗ ಇರಾನ್ ಹಾಗೂ ಇಸ್ರೇಲ್ನ ಮಧ್ಯೆಯೂ ಕೂಡ ಇದೇ ಥರದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಯುದ್ಧ ಬೇಡ, ಇದನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷರ ಜೊತೆಗೆ ಮಾತಾಡಿದ್ದಾರೆ. ಪೆಜೆನ್ಸ್ಕಿಯನ್ ಇವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಒಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ, ಅಯತುಲ್ಲಾ ಖಮೇನಿ ಅವರು ಯುದ್ಧ ಮಾಡೇ ತೀರ್ತೀನಿ ಅಂತ ನಿಂತಿದ್ದಾರೆ. ಒಂದು ಕಡೆ ಇಸ್ರೇಲ್ ಇರಾನ್ನ ಮೇಲೆ ರಣಭೀಕರ ದಾಳಿ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ನ ಮೇಲೆ ಪ್ರತಿದಾಳಿ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಮೂರನೇ ಮಹಾಯುದ್ಧಕ್ಕೆ ಹೋಗ್ತಾ ಇದೆಯಾ, ವಿಶ್ವ ಯುದ್ಧಕ್ಕೆ ಜಾರ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತಾಡಿದ್ದಾರೆ. ಶಾಂತಿಯಿಂದ ಬಗೆಹರಿಸಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಇಸ್ರೇಲ್ ಬಹಳ ಒಳ್ಳೆಯ ಫ್ರೆಂಡ್, ಈ ಹಿಂದಿನಿಂದಲೂ ಸ್ನೇಹಿತರು. ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ಡ್ರೋನ್ಗಳ ಮೂಲಕ, ಕ್ಷಿಪಣಿಗಳ ಮೂಲಕ ಸಾಕಷ್ಟು ಸಹಾಯವನ್ನು ಮಾಡಿತ್ತು. ಈಗ ಇರಾನ್ನ ಜೊತೆಗೂ ಕೂಡ ಭಾರತ ಮಾತುಕತೆ ನಡೆಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.